Audio Jungle. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನವನ್ನು ನಾವು ಆಚರಣೆಯನ್ನು ಮಾಡಿದ್ದೀವಿ. ಅದೇ ಒಂದು ಸುಸಂದರ್ಭದಲ್ಲಿ ನಾವೀಗ ಸಂವಿಧಾನದ ಪೀಠಿಕೆಯನ್ನು ಕೂಡ ಪ್ರತಿಜ್ಞೆಯನ್ನು ಕೂಡ ನಾವಿಲ್ಲಿ ಸ್ವೀಕಾರ ಮಾಡಿರ್ತೀವಿ. ಪೀಠಿಕೆಯನ್ನು ಪ್ರಸ್ತಾವನೆಯನ್ನು ನಾವಿಲ್ಲಿ ಓದಿದ್ದೀವಿ. ಈ ನಮ್ಮ ಸಂವಿಧಾನ ಇವತ್ತು ಏನು ನಾವು ಸುಭದ್ರವಾದ ಆಡಳಿತವನ್ನು ನಡೆಸ್ತಾ ಇದ್ದೀವಿ ಅಂದರೆ ಅದು ನಮ್ಮ ಸಂವಿಧಾನದ ಅಡಿಯಲ್ಲಿ ಮಾತ್ರ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಪಡೆಯೋದಕ್ಕೆ ನಾವೆಷ್ಟೆಲ್ಲ ಕಷ್ಟಪಟ್ಟಿದ್ದೀವೋ ಅದೇ ರೀತಿ ನಮ್ಮ ಸಂವಿಧಾನವನ್ನು ರಚನೆ ಮಾಡೋ ಒಂದು ವಿಷಯದಲ್ಲೂ ಕೂಡ ಸುಮಾರು ಹೋರಾಟಗಾರರು, ನಾಯಕರು ಬಹಳ ಶ್ರಮದಿಂದ, ಪರಿಶ್ರಮದಿಂದ ಈ ಸಂವಿಧಾನವನ್ನು ನಮಗೆ ರಚನೆ ಮಾಡಿಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ನಮ್ಮ ಯಶಸ್ವಿ ನಾಯಕರಾದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದು ಹಲವಾರು ದಿನಗಳ ಕಾಲ ಇದಕ್ಕೆ ಶ್ರಮಿಸಿ ಅವರ ಒಂದು ಜೀವನವನ್ನೇ ಇದಕ್ಕೆ ಮುಡಿಪಾಗಿಟ್ಟು ಒಂದು ಉತ್ತಮವಾದಂಥ ಜಗತ್ಪ್ರಸಿದ್ಧಿಯಾದಂಥ ಉತ್ತಮ ದೊಡ್ಡ ಪ್ರಜಾಪ್ರಭುತ್ವ ಇರತಕ್ಕಂಥ ದೇಶಕ್ಕೆ ಸಂವಿಧಾನವನ್ನು ನಮಗೆ ರಚನೆ ಮಾಡಿಕೊಟ್ಟಿದ್ದಾರೆ. 1949 ನವೆಂಬರ್ 26ನೇ ದಿನ ನಾವು ಈ ಸಂವಿಧಾನವನ್ನು ಅಂಗೀಕಾರ ಮಾಡ್ತೀವಿ. 1920 ಜನವರಿ 26ರಂದು ಇದನ್ನು ಜಾರಿಗೆಯನ್ನು ತರ್ತೀವಿ. ಸೊ ಈ ಒಂದು ಅದ್ಭುತವಾದಂಥ ಕೈ ದೀವಿಗೆ ಇದು ಅಂದರೆ ತಪ್ಪಾಗಲಾರ್ದು. ಇವತ್ತು ನಮ್ಮ ರಾಜ್ಯಾಂಗ, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಸುಭದ್ರವಾದಂಥ ಆಡಳಿತ ಯಾವ ರೀತಿ ಕೊಡಬೇಕು, ಜನಸಾಮಾನ್ಯರೇ ಯಾವ ರೀತಿ ಹಕ್ಕುಗಳನ್ನು ಮತ್ತು ಕರ್ತವ್ಯಗಳನ್ನು ಈ ಎಲ್ಲದರ ಅಡಿಯಲ್ಲಿ ಯಾವ ರೀತಿ ಸರ್ಕಾರ ಸುಭದ್ರವಾಗಿ ಆಡಳಿತ ನಡೆಸಬೇಕು, ಇದೆಲ್ಲದರ ಒಂದು ಕೈದೀವಿಗೆ ನಮ್ಮ ಸಂವಿಧಾನ ಅಂದರೆ ತಪ್ಪಾಗಲಾರದು. ಸೊ ಇಂಥ ಸುಭದ್ರವಾದಂಥ ಸಂವಿಧಾನದ ಉತ್ತಮವಾದಂಥ ಸಂವಿಧಾನವನ್ನು ರಚನೆ ಮಾಡಿಕೊಟ್ಟಂಥ ಕೀರ್ತಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಲ್ಲಬೇಕು. ಈ ಒಂದು ಕ್ಷಣದಲ್ಲಿ ನಾವು ಅವರ ಸಾಧನೆಗಳನ್ನು ಮತ್ತೊಮ್ಮೆ ಮೆಲುಕಾಕ್ತಾ ಅವರ ಒಂದು ಆದರ್ಶದ ಹಾದಿ, ಅವರ ಒಂದು ಆದರ್ಶ ನಡೆಗಳನ್ನು ನಾವೆಲ್ಲರೂ ಕೂಡ ಗೌರವಿಸಬೇಕು. ಅವರ ಹಾದಿಯಲ್ಲೇ ನಾವು ನಡೆದರೆ ಮಾತ್ರ ನಮಗೆ ಉತ್ತಮವಾದಂಥ ಜೀವನ, ಉತ್ತಮವಾದಂಥ ಸಂಘಟನೆ, ಉತ್ತಮವಾದಂಥ ಅಭಿವೃದ್ಧಿ ಸಾಧ್ಯ ಅಂತ ನಾನು ಈ ಮಾತನ್ನು ಈ ಸುಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಚಿರಾಯವಾಗಲಿ, 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 ಚಿರಾಯವಾಗಲಿ. ಸರ್ ಪರವಾಗಿಲ್ಲ, ತಗೊಳ್ಳಿ ಸರ್. ಮುಂದೆ ಬಾ, ಎಲ್ಲರೂ ಕವರ್ ಮಾಡ್ತೀಯಾ? ಇಲ್ಲ ಒಬ್ಬರಿಗೆ ಇದ್ದಾಗೋದು ಹೋಗಿ. ಸರ್ ಸ್ವಲ್ಪ ಸೈಡು, ಸರ್ ಸ್ವಲ್ಪ ಸೈಡ್ ಬನ್ನಿ, ಸೈಡ್ ಬನ್ನಿ, ಸೈಡು. ವರ್ಷ ಕೆಲಸ ಮಾಡಿರೋದು ಸಂಘಟನೆಗಳು. 7.5 ಅಲ್ಲ, ಅದೇ 7.5. ಯಾವ ಸಂಘಟನೆ? ಯಾರ ಜೊತೆ? 7.5 ವರ್ಷ ಅಭಿಮಾನಿಗಳು. ಸೈಲೆಂಟ್ ಮೌನ. Hey!
ಒಬ್ಬೊಬ್ಬರೇ ಯಾಕೆ ಗಂಟೆಗಟ್ಟಲೆ ಜೈ ಬೋಲೋ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಜೈ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಜೈ ಜೈ ಬೋಲೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್ ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್ ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಬೋಲೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಸರ್ ದಯವಿಟ್ಟು ನೋಡಿ ನೀವು ಮುಂದ್ಗಡೆ ಹೋಗಿ ಒಂದು ಸ್ಲೋಗನ್ ಹಾಕಿ ಜೈ ಬೋಲೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೈ 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 ಧರ್ಮನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ.